ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಮೊದಲನೇದಾಗಿ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಈ ವರ್ಷದ ಪರಾಭವ ನಾಮ ಸಂವತ್ಸರ ಯುಗಾದಿ ಹಬ್ಬದ ಶುಭಾಶಯಗಳು. ಬಿಲೇಟೆಡಾಗಿ ಹೇಳ್ತಾ ಇದ್ದೀನಿ. ಆದರೂ ಕೂಡ ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ, ಸಕ್ಸಸ್ಫುಲ್ಲಾಗಲಿ, ಏನೆಲ್ಲ ಅಂದ್ಕೊಂಡಿದ್ದೀರೋದು ಯಾವುದೇ ಅಡೆತಡೆಗಳಿಲ್ದಿರ ನಿರ್ವಿಘ್ನವಾಗಿ ಚೆನ್ನಾಗಿ ಆಗಲಿ. ನೀವೇನೇನೆಲ್ಲ ಗೋಲ್ಗಳನ್ನ ಇಟ್ಕೊಂಡಿದ್ದೀರೋ ಅದ್ರ ಕಡೆ ರೀಚ್ ಆಗೋದಕ್ಕೆ ಆದಷ್ಟು ಸಾಧ್ಯವಾದಷ್ಟು ಮುಂದೆ ಹೋಗಲಿ, ಚೆನ್ನಾಗಿರಲಿ ಅಂತ ಬೇಡ್ಕೊತ ಇವತ್ತಿನ ವ್ಲಾಗ್ ಅಂತೂ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನಗಳಾಗೋಯ್ತು, ಹತ್ರ 1 ವೀಕ್ ಆಗೋಯ್ತು. ವೀಕ್ ಅಂತಂದರೆ ಯಾಕೆ ಅಂತಂದರೆ ಸಡನ್ನಾಗಿ ಸ್ಟಿಚಿಂಗ್ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗೋಯ್ತು. ಆ ಒಂದು ಇದರಲ್ಲಿ ನನಗೆ ಡಯಟ್ ಮಾಡಲಿಕ್ಕೆ ಆಗಿಲ್ಲ ಸ್ನೇಹಿತರೆ. ಅದೇ ನಾನು ಹೇಳ್ತಾ ಇದ್ನಲ್ವ, ಸ್ವಲ್ಪ ನಾನೇ ಸೋಂಬೇರಿತನದಿಂದ ಸ್ಟಿಚಿಂಗ್ ಎಲ್ಲ ಇದು ಮಾಡ್ಕೊಬಿಟ್ಟು ಇದು ಮಾಡಿದೆ. ಬಟ್ ನಾಳೆಯಿಂದ ಸ್ಟ್ರಿಕ್ಟಾಗಿ ನಿನ್ನೆ ಕೂಡ 2 ಬ್ಲೌಸಸ್ ಇತ್ತು ಹೊಲಿದೆ. ಇವತ್ತು ಸ್ವಲ್ಪ ಔಟ್ಸೈಡ್ ಹೋಗಿದ್ವಿ, ಸೊ ಹಂಗಾಗಿ ನಾನು ನಾಳೆಯಿಂದ ಯಥಾ ಪ್ರಕಾರ ಸ್ವಲ್ಪ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟೆ. ಇಷ್ಟು ದಿನ ನನಗೂ ಮನಸ್ಸಲ್ಲಿ ಕೊರಗ್ತಾನೇ ಇತ್ತು, ಅಯ್ಯೋ ಡಯಟ್ ಮಾಡೋಕ್ಕಾಗಿಲ್ವೇ ಅಂತ. ಏನಾಗ್ಬಿಡುತ್ತೆ ಅಂದರೆ ಬ್ಲೌಸಸ್ಸು ಜಾಸ್ತಿ ಇದ್ದಾಗ ಏನಾಗ್ಬಿಡುತ್ತೆ ಅಂತಂದರೆ ಪದೇ ವಾಶ್ರೂಮ್ ಯೂಸ್ ಮಾಡೋಕ್ಕಾಗಲ್ಲ. ಪದೇ ನನಗೆ ನೀರು ಜಾಸ್ತಿ ಕುಡಿಯೋಕೆ, ಮೇಯ್ನು ನೀರು ಫುಲ್ ಕಮ್ಮಿ ಮಾಡಿಬಿಡ್ತೀನಿ. 1 ಲೀಟ್ರ್ ಕೂಡ ಕುಡಿಯೋದ್ರೆ ಹೆಚ್ಚು. ಈ ವಾರದಲ್ಲಿ ನನಗೆ ತುಂಬ ಹಿಂಸೆ ಆಗಿರೋದು ನೀರು ಕುಡಿಯೋದಕ್ಕೇ. ಬೆಳಗ್ಗೆ ಯಾವಾಗಲೂ ಇದು ಮಾಡಿಬಿಟ್ರೆ ಅದರಲ್ಲಿ ಬೇರೆ ಎಲ್ಲನೂ ಒಂದೇ ಸಲ, ಎಕ್ಸಾಮ್ ಒಂದು ಕಡೆ, ಹಬ್ಬ ಒಂದು ಕಡೆ, ಮನೆ ಕ್ಲೀನಿಂಗ್ ಒಂದು ಕಡೆ, ಆಮೇಲೆ ಸ್ಟಿಚಿಂಗ್ ಒಂದು ಕಡೆ. ಯಾಕೆ ಹೇಳ್ತೀರಾ ಬಿಡಿ, ನನಗೆ ಯಾವ ಕಡೆನೂ ಕದಲಕ್ಕೆ ಆಗಿಲ್ಲ, ಅಷ್ಟೊಂದು ಬ್ಯುಸಿಯಾಗಿ ಆಗೋಗಿತ್ತು. ಸೊ ಹಾಗಾಗಿನೇ ನಾನಂತೂ ವ್ಲಾಗ್ ಅಂತೂ ಮಾಡೋಕ್ಕೆ ಆಗಿಲ್ಲ ಸ್ನೇಹಿತರೆ. ಏನು ಮಾಡಿದರೆ ಅದನ್ನೇ ತಿಂದ್ಕೊಂಡು ಆಗೋ ಈಗೋ ಕಾಲ ಅಂತೂ ಕಳೆದಿದ್ದೀನಿ. ಮತ್ತೆ ಜಾಸ್ತಿ ಆಗಿದ್ದೀನಿ ಸ್ನೇಹಿತರೆ. ಬೆಳಗ್ಗೆ ನೋಡಿದಾಗಲೇ 73.5 ಇದ್ದೆ. ನಾಳೆ ನಾನ್ ವೆಜ್ ಇದೆ ಅಲ್ವಾ, ಸೊ ಅದನ್ನು ಮುಗಿಸ್ಕೊಬಿಟ್ಟು ನನಗೆ ಗೊತ್ತಿತ್ತು ಹೆಂಗಿದ್ರು ಜಾಸ್ತಿ ಆಗೇ ಆಗ್ಬಿಡ್ತೀನಿ, ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು. ಪ್ರತಿ ಸಲ ನಾನು ಬ್ಲಾಗಲ್ಲಿ ಬಂದು ಈ ಥರ ಹೇಳೋದು ನನಗೂ ಕೂಡ ರೂಢಿ ಆಗ್ಬಿಟ್ಟಿದೆ. ಕೆಲವ್ರು ಬೈಕೊಂತಾರೆ, ಯಾವಾಗಲೂ ಇದೇ ನಿಮ್ಮದು ಇದೇ ಆಯಿತು, ಜಾಸ್ತಿ ಆಗ್ತೀರಾ ಮತ್ತೆ ಕಡಿಮೆ ಹಾಕ್ಕೊತೀರಾ ಅಂತ. ಬರ್ತಾ 70 ದಾಟಿ, 72 ದಾಟಿ, 73 ದಾಟಿದ್ದೀನಿ. ನನಗೆ ಅನ್ನಿಸ್ತಿದೆ ಸ್ನೇಹಿತರೆ, ಏನು ಮಾಡೋಕ್ಕಾಗಲ್ಲ. ನನಗಂತೂ ಕೆಲಸ ಹಂಗಿದೆ, ಅದರಲ್ಲಿ ನಾನು ಬೇರೆ ಸ್ವಲ್ಪ ತುಂಬ ಡಿಯಾಕ್ಟಿವೇಟ್ ಆಗಿಬಿಟ್ಟಿದ್ದೀನಿ. ಆ್ಯಕ್ಟಿವ್ ಆಗಿ ಇರೋದೇ ಗೊತ್ತಾಗ್ತಾಯಿಲ್ಲ. ಸೊ ಹಾಗಾಗಿನೇ ನಾನಂತೂ ಈ ಒಂದು ವಾರ ಆದಮೇಲೆ ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕು ಅಂತಲೇ ಫಿಕ್ಸ್ ಆಗಿದ್ದೀನಿ ಸ್ನೇಹಿತರೆ. 7 ಡೇಸ್ ಚಾಲೆಂಜ್ ತೊಗೊಂಡು ಲಾಂಗ್ 30 ಡೇಸ್ ಎಲ್ಲ ತೊಗೊಂಡ್ರೆ ಇದಾಗಲ್ಲ. ನಾರ್ಮಲ್ ಡೈಲಿ ವ್ಲಾಗ್ ಹೆಂಗಿರುತ್ತೋ ಅದೇ ಥರ ವ್ಲಾಗ್ ಮಾಡಿಕೊಂಡು ಡೈಲಿ 7 ಡೇಸ್ಗೊಂದ್ಸಲ ವೆಯ್ಟ್ ಇದು ಮಾಡ್ಕೊಳ್ಳೋಣ. ಅಂದರೆ ಡೈಲಿ ವೆಯ್ಟ್ ಅಂತೂ ತೋರಿಸ್ತೀನಿ, ಅದ್ರ ಜೊತೆಗೇ ನಾನು 7 ಡೇಸ್ ಚಾಲೆಂಜ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಇನ್ನು ಊರಿಗಂದರೆ ಈಗೇನು ಹೋಗಲ್ಲ, ಏಪ್ರಿಲಲ್ಲಿ ಹೋಗೋದಿರುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಿಕೊಂಡು ಒಂದು 4 kg ಒಂದು ತಿಂಗ್ಳಿಗೆ ಏನಿಲ್ಲ ಅಂದರೆ ಒಂದು 2-3 kg ಅಂದ್ಕೊಂಡಿದ್ದೆ. ಬಟ್ ಇದ್ದಿದ್ದಕ್ಕಿಂತ ಜಾಸ್ತಿನೇ ಆಗ್ತಾಯಿದ್ದೀನಿ ಹೊರ್ತು ಕಮ್ಮಿ ಆಗ್ತಾಯಿಲ್ಲ. ಅದು ನನ್ನದೇ ಪ್ರಾಬ್ಲಮ್, ನನ್ನದೇ ಮಿಸ್ಟೇಕು. ನಾನು ಕರೆಕ್ಟಾಗಿ ಮಾಡ್ತಾಯಿಲ್ಲ. ಮಾಡಿಬಿಟ್ಮೇಲೆ ನಾನು ಹೇಳ್ತಾ ಇಲ್ವಾ, ಡಯಟ್ ಬಿಟ್ಟೋದಾದರೆ ನಾವು ಕಂಟಿನ್ಯೂಸ್ ಆಗಿ ಒಂದೇ ಥರ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು. ಅದೇ ನಾನು ಮಾಡ್ತಾ ಇರೋ ಮಿಸ್ಟೇಕು. ನೀರು ಫುಲ್ ಕಂಪ್ಲೀಟು ಡೌನ್ ಮಾಡಿಬಿಡ್ತಾ ಇದ್ದೀನಿ, ಕುಡಿತಾನೆ ಇಲ್ಲ ನೋಡಿ. ಆ 1 ಲೀಟ್ರ್ ಬಾಟ್ಲ್ ಏನಿದೆ ಅದರಲ್ಲಿ ಒಂದು ಕೂಡ ಕುಡಿತಾ ಇಲ್ಲ ಈಗ, ಅಷ್ಟೊಂದು ಇದಾಗ್ಬಿಟ್ಟಿದೆ. ಇನ್ನು ಸಮ್ಮರ್ ಅಂತೂ ಬಂತು, ನಮಗಿದೆ ಒಳ್ಳೆ ಚಾನ್ಸು. ಒಂದು 2-3 ಮಂತ್ಸಲ್ಲಿ ಆರಾಮಾಗಿ ಇಳಿಸ್ಕೋಬೋದು. ಬಟ್ ನನಗೆ ಇರೋದ್ರಲ್ಲಿ ಈಗ ಅಮ್ಮಂದ್ರೆ ಹತ್ರ 13 kg ಇಳಿಸ್ಬೇಕು. 60 ಅಂದಿಲ್ಲ ಅಂದರೂ 62 kgsಗಾದರೂ ಬರಬೇಕು ಅಂದರೆ ನನ್ನ ಟಾರ್ಗೆಟು 13 kg ಇಳಿಸ್ಬೇಕು. ಇನ್ನು ಇವತ್ತು ನಮ್ಮ ಮನೆಯ ಯುಗಾದಿ ಹಬ್ಬ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಏನು ಅನ್ನೋದೇ ಈಗ ವ್ಲಾಗ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಅಂತೂ ಬೆಳಗ್ಗೆ ಎದ್ದಿದ ತಕ್ಷಣವೇ ಕೈಕಾಲು ಮುಖ ತೊಳ್ಕೊಂಡು ಫಸ್ಟೇ ಮಾಡೋ ಕೆಲಸ ಮನೆ ಮುಂದೆ ರಂಗೋಲಿ ಹಾಕೋದು. ಸಿಂಪಲ್ಲಾಗಿ ರಂಗೋಲಿ ಹಾಕ್ತೆ ಸ್ನೇಹಿತರೆ. ಯಾವಾಗಲೂ ನಾನು ಹಾಕೋ ಥರ ಅಲ್ದಿರ ಈ ಸಲ ಸ್ವಲ್ಪ ಮೊಬೈಲಲ್ಲಿ ನೋಡಿಬಿಟ್ಟು ಒಂದು ಟ್ರೈ ಮಾಡಿದೆ. ಚೆನ್ನಾಗಿದೆ ಅಲ್ವಾ ರಂಗೋಲಿ, ಸಿಂಪಲ್ಲಾಗಿ ಮನೆ ಮುಂದೆ ಈ ಥರ ರಂಗೋಲಿ ಹಾಕಿ ತುಂಬ ಚೆನ್ನಾಗಿದೆ ಅಂತ ಅಂದರು ತುಂಬ ಜನನು. ಆ್ಯಂಡ್ ಆಮೇಲೆ ಹೊಸ್ಲೆಲ್ಲ ತೊಳೆದು ಹೊಸ್ಲು ಮುಂದೆ ಕೂಡ ವರ್ಷಕ್ಕೊಂದು ಹಬ್ಬ ಅಲ್ವಾ, ನೀಟಾಗಿ ಕ್ಲೀನಾಗಿ ಇದು ಮಾಡೋಣ ಅಂತಂದ್ಬಿಟ್ಟು ರಂಗೋಲಿ ಎಲ್ಲ ನೀಟಾಗಿ ಹಾಕಿ ಚೆನ್ನಾಗಿ ಇದು ಮಾಡಿದೆ ಸ್ನೇಹಿತರೆ. ಹಬ್ಬ ಅಂತೂ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ತುಂಬ ತೃಪ್ತಿಯಾಗಿ ವರ್ಷಕ್ಕೊಂದು ಹಬ್ಬ, ಹೊಸ ವರ್ಷದ್ದು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಮನೆಯಲ್ಲೆಲ್ಲರೂ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡಿಕೊಂಡು
ಸ್ನಾನಗಳು ಮಾಡಿಕೊಂಡು ಪೂಜೆ ಮಾಡಿ ಒಬ್ಬಟ್ಟು ಮಾಡಿ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ಥರನೇ ಒಂದೇ ಒಂದು ಮಿಸ್ಟೇಕ್ ಏನಪ್ಪ ಅಂತಂದರೆ ತೇಜುಗೆ ನಾನು ಸ್ಟಿಚ್ ಮಾಡೋಕ್ಕಾಗಿಲ್ಲ ಈ ವರ್ಷ. ಪ್ರತಿ ವರ್ಷ ನಾನು ಸ್ಟಿಚ್ ಮಾಡ್ತಾ ಇರ್ತೀನಿ. ನನಗೆ ಈ ಸ್ಟಿಚಿಂಗ್ ಬ್ಯುಸಿಯಲ್ಲಿ ಏನಾಗ್ಬಿಡುತ್ತೆ, ಪಾಪ ತೇಜುಗೆ ಹೊಲಿಯೋಕ್ಕಾಗಲ್ಲ. ತೇಜುಗೆ ಹೊಲಿದ್ರೆ ವರ್ಷ ಮಗು ಹೊಲಿಬೇಕು. ಬಟ್ ನನಗೆ ಬ್ಯುಸಿ ಶೆಡ್ಯೂಲ್ಗಳಲ್ಲಿ ನನಗೆ ಹೊಲಿಯೋಕ್ಕೆ ಆಗ್ತಾಯಿಲ್ಲ. ಯಾವುದೋ ಒಂದು ರೆಡಿಮೇಡ್ ಫ್ರಾಕ್ ತಂದು ಅದಕ್ಕೆ ಟ್ರೆಡಿಷ್ನಲಾಗಿ ರೆಡಿ ಮಾಡೋದನ್ನ ಅವಳೇ ಬೈತಾಳೆ, ಈ ಡ್ರೆಸ್ಗೆಲ್ಲ ಇದೆಲ್ಲ ಹಾಕ್ಕೊತಾರಮ್ಮ ಅಂತ. ಆದರೂ ನೀನು ನನ್ನ ತೃಪ್ತಿಗೆ ಹಾಕ್ಕೊಳ್ಳೇಬೇಕು, ಬಳೆನೂ ಹಾಕೋ ಎಲ್ಲನೂ ಹಾಕಿ ಸಿಂಪಲಾಗಿ ಈ ಥರ ರೆಡಿ ಮಾಡಿದ್ದೆ. ಮಗು ಪಾಪ ತುಂಬ ಚೆನ್ನಾಗಿ ರೆಡಿ ಮಾಡಿಸ್ಕೊತಾಳೆ, ಯಾವಾಗಲೂ ಅಷ್ಟೇ ತುಂಬ ಖುಷಿಯಾಗಿ ಇದು ಮಾಡ್ತಾಳೆ. ಸೊ ತೇಜು ಅಂತೂ ಹಿಂಗೆ ರೆಡಿಯಾಗಿದ್ಲು. ನಾನು ಲಿಟ್ರಲಿ ಹೇಳ್ತೀನಿ, ಎಷ್ಟೊತ್ತಿಗೆ ಗೊತ್ತಾ, ಗುರುವಾರ ಬೆಳಗ್ಗೆ ಹಬ್ಬ ಅಂದರೆ ನನ್ನ ಬ್ಲೌಸ್ ನಾನು ಹೊಲ್ದಿದ್ದು ಬುಧವಾರ ನೈಟ್ 9 ಗಂಟೆಗೆ ಹೊಲ್ಕೊಂಡಿದ್ದೀನಿ. ಅಲ್ಲಿವರೆಗೂ ಕಸ್ಟಮರ್ದಿತ್ತು. ಈ ಮಧ್ಯದಲ್ಲಿ ಸ್ವಲ್ಪ ಇದು ಮಾಡೋದು, ಅದರಲ್ಲೂ ನನ್ನ ಮಗನಿಗೆ ಅದನ್ನ ಮಂಗಳವಾರಕ್ಕೆ ಲಾಸ್ಟ್ ಆಗೋಯ್ತು ಎಕ್ಸಾಮು. ಹಾಗಾಗಿ ಅವ್ನು ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟ, ಮನೆಯೆಲ್ಲ ಸ್ವಲ್ಪ ಕಂಬ್ಳಿಗಳೆಲ್ಲ ಜಾಲಿಸಿ ಅದೇ ವಾಷಿಂಗ್ ಮಿಷಿನ್ಗೆ ಹಾಕಿ ಎತ್ಕೊಂಡು ಹೋಗಿ ಹಾಕಿ ನಾವು ಮಧ್ಯದಲ್ಲಿ ಸ್ವಲ್ಪ ಹಾಗೆ ಹೀಗೆ ಅಂತ ಇನ್ನು ಮಾಡಿದ್ದು ನಾನು ಅವತ್ತು ಇದು ಮಾಡಿಕೊಂಡೆ. ಇನ್ನು ನಾನಂತೂ ನೋಡಿ ಫುಲ್ ಮೇಕಪ್ಪು ಕೂಡ ಕಂಪ್ಲೀಟ್ ಮಾಡ್ಕೊಂಡೆ ನಿಮ್ಮ ಮುಂದೆ ಬಂದಿದ್ದೀನಿ. ಜಡೆ ಕೂಡ ಹಾಕ್ಕೊಬಿಟ್ಟೆ, ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡಿಕೊಂಡು. ವರ್ಷ ಏನೇ ಆಗಲಿ ಸ್ನೇಹಿತರೆ, ಯುಗಾದಿ ಹಬ್ಬಕ್ಕೆ ಮಾತ್ರ ನಾನು ಸಿಂಪಲ್ಲಾಗಿ ಯಾವುದಾದ್ರೂ ಒಂದು ಡ್ರೆಸ್ ಹಾಕ್ಕೊಬಿಡೋಣ ಅಂದ್ಕೊಂಡಿದ್ದೆ. ಆದರೂ ನಮ್ಮ ಒಂದು ಸಂಪ್ರದಾಯ ನಾವು ಬಿಡಬಾರ್ದು. ಎವ್ರಿ ಇಯರು ಹೊಸ ಬಟ್ಟೆಗೆ ಮಿಸ್ಸೇ ಆಗಲ್ಲ. ಬಟ್ ನನಗೆ ಹಸ್ಬೆಂಡು ಅಮ್ಮ ತುಂಬ ಚೆನ್ನಾಗಿರೋ ಬಟ್ಟೆಗಳು ಕೊಡಿಸಿದ್ದಾರೆ. ಇದು 6 ಮಂತ್ಸ್ ಎಗೋ ಯಾವಾಗಲೋ ತೊಗೊಂಡಿದ್ದು, 6 ಮಂತ್ಸ್ ಆಗ. ಆ್ಯಂಡ್ ಈ ಇಯರಿಂಗ್ಸ್ ನೋಡಿ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಬಿಗ್ ಇಯರಿಂಗ್ಸು ಸಖತ್ತಾಗಿತ್ತು. ಇನ್ನು ಅದಕ್ಕೆ ಈ ಸ್ಯಾರಿನ ವೇರ್ ಮಾಡಿಕೊಂಡು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದು ಆಯಿತು. ಒಂದು ಬೀಟ್ಸ್ ಇದು ಸರ ತೊಗೊಂಡಿದ್ದೆ. ಸೊ ಅದನ್ನು ತೊಗೊಂಡು ಇದು ಮಾಡಿದೆ. ಇನ್ನೂ ನಮ್ಮ ಮನೆಯವ್ರು ನೋಡಿ ಹಿಂದೆ ಸಣ್ಣ ಪುಟ್ಟದ್ದು ಕ್ಲೀನ್ ಮಾಡೋದ್ರಲ್ಲೇ ಇದ್ದಾರೆ. ಬೆಳಗ್ಗೆ 6 ಗಂಟೆ ಕರೆಕ್ಟಾಗಿ 6:30ಗೆ ಎದ್ದೆ ಸ್ನೇಹಿತರೆ. 6:30ಗೆ ಸ್ಟಾರ್ಟ್ ಆಗಿದ್ದು ನನ್ನ ಕೆಲಸ. ಮಧ್ಯಾಹ್ನ 3 ಗಂಟೆಗೆ ಪೂಜೆ ಮಾಡಿದ್ದೀನಿ. 3 ಗಂಟೆವರೆಗೂ ಒಂದೇ ಒಂದು ಲೋಟ ನೀರು ಕುಡಿದು ಬರೀ ಕೆಲಸ ಅಂತ ಮಾಡಿ ನೆಮ್ಮದಿಯಾಗಿ 3 ಗಂಟೆಗೆ ಪೂಜೆ ಮಾಡಿ ಆಮೇಲೆ ಊಟ ಮಾಡಿದ್ದೀವಿ. ಒಬ್ಬಟ್ಟು ಊಟ, ಮಾಮೂಲಿ ಒಬ್ಬಟ್ಟು, ವಡೆ, ಒಬ್ಬಟ್ಟು ಸಾರು, ಹಪ್ಪಳ, ಅನ್ನ. ಇನ್ನು ಫ್ರೈಡೇ ಫ್ರೈಡೇ ಮಟನ್ ಸಾರು ಮಾತ್ರ ಮಾಡ್ಕೊಂಡ್ವಿ ಸ್ನೇಹಿತರೆ. ನಾಳೆ ಚಿಕನಲ್ಲಿ ಏನಾದರೂ ಮಾಡೋಣ ಅಂತ ಇದು ಮಾಡಿಕೊಂಡೆ ಸ್ನೇಹಿತರೆ. ಅದೇ ಸ್ವಲ್ಪ ಈ ಸ್ಟಿಚಿಂಗ್ ಬ್ಯುಸಿ ಇದರಿಂದ ನನಗೆ ಸರಿಯಾಗಿ ಮಾಡೋಕ್ಕಾಗಿಲ್ಲಪ್ಪ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಬಟ್ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಇದೆ ವೆಯ್ಟ್ ಲಾಸ್ ಯಾಕಂತಂದರೆ ಈ ಥರ ಎಲ್ಲ ರೆಡಿ ಆದಾಗ ಆ ಡ್ರೆಸ್ಸಸ್ ಹಾಕ್ಕೊಂಡಾಗ ಆಗಿರ್ಬೋದು, ಇದು ಹಾಕ್ಕೊಂಡಾಗೆಲ್ಲ, ಸ್ಯಾರಿ ಹಾಕ್ಕೊಂಡಾಗೆಲ್ಲ ಇನ್ನೂ ಬೆಟರಾಗಿ ಸಣ್ಣ ಆದರೆ ಇನ್ನೂ ಚೆನ್ನಾಗಿ ಕಾಣಿಸ್ಬೋದಲ್ವಾ ಅಂತ ಅನ್ನೋದು ತುಂಬ ಮನಸ್ಸಲ್ಲಿದೆ. ಬಟ್ ನನಗೆ ಮೈಂಡ್ ಕಂಟ್ರೋಲ್ ಆಗ್ತಾಯಿಲ್ಲ ಅಷ್ಟೇ. ನನಗೆ ವ್ಲಾಗ್ ಮಾಡಿದಾಗೆಲ್ಲ ಅನಿಸುತ್ತೆ, ಅಯ್ಯೋ ಏನು ಬಿಟ್ಟಾಕ್ಬಿಡೋಣ ಅಂತ. ಬಟ್ ನನಗೆ ಯಾರು ಏನು ಅಂದ್ಕೊಂಡ್ರು ಕೂಡ, ಅಂದರೆ ಪಾಸಿಟಿವ್ ಆಗಿ ಅಂದ್ಕೊಂಡ್ರು ನೆಗೆಟಿವ್ ಆಗಿ ಅಂದ್ಕೊಂಡ್ರು, ನನಗೆ ಸಣ್ಣ ಆಗೋದು ಮುಖ್ಯ ಅಲ್ವಾ. ಸೊ ಹಾಗಾಗಿ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ. ಸ್ವಲ್ಪ ಚಾಲೆಂಜಾಗಿ ತೊಗೊಂಡು ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡೋಣ ಅಂತಲೇ ಪ್ರಯತ್ನ ಪಡ್ತಾಯಿದ್ದೀನಿ ಸ್ನೇಹಿತರೆ. ಆಗ್ತಾಯಿಲ್ಲ. ಸೊ ಹಾಗಾಗಿ ನಾಳೆ ಇನ್ನೇನಿದ್ರು ನಾನ್ ವೆಜ್ ತಪ್ಸೋಕ್ಕಾಗಲ್ಲ. ನಾಳೆಯಿಂದ ಬಿಟ್ಟರೆ ನಾಳೆ ನಾರ್ಮಲಾಗಿ ಆದರೆ ಹಾಕ್ತೀನಿ. ಇಲ್ಲ ಅಂತಂದರೆ ನಿಮಗೆ ಸೋಮವಾರದ ವ್ಲಾಗು ಮಂಗಳವಾರ ಬರುತ್ತೆ. ಅಂದರೆ ಡೈಲಿ ಸೋಮವಾರದಿಂದ ಕರೆಕ್ಟಾಗಿ ಸೋಮವಾರಕ್ಕೆ 1 ವಾರ ಆಗುತ್ತಲ್ವ, 7 ಡೇಸ್ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿದ್ದೀನಿ. ಏನೇ ಆದ್ರೂ ಸ್ವಲ್ಪ ಸ್ಟ್ರಿಕ್ಟಾಗಿ ಒನ್ಸ್ ಅದು ನಮಗೆ ಅದು ಒಂದು ರೂಟಿಗೆ ಬಂದುಬಿಟ್ರೆ, ಒಂದು ಟ್ರ್ಯಾಕ್ಗೆ ನಿಜ ಸೂಪರಾಗಿ ಮಾಡ್ಕೊಂಡು ಹೋಗ್ತೀವಿ. ಇನ್ನು ಫ್ಯಾಮ್ಲಿ ಜೊತೆ ಎಲ್ಲ ಫೋಟೋ ಎಲ್ಲ ಆಯಿತು. ಫೈನಲಿ ನಮ್ಮದಂತೂ ಒಂದು ಲುಕ್ ಇದ್ದಿದ್ದೆ ಅಲ್ವಾ, ಸ್ಯಾರಿ ಲುಕ್ಕು, ಅದನ್ನು ಇದು ಮಾಡೋಣ ಅಂತ ಅಂದ್ಬಿಟ್ಟು ಇದು ಮಾಡಿದೆ. ಸಿಂಪಲ್ ಅಂದರೆ ಸಿಂಪಲ್ ಸ್ಯಾರಿ ಸ್ನೇಹಿತರೆ, 500 ಅಷ್ಟೇ ಸ್ಯಾರಿ. ಇದು ದಸರಾಗೆ ಅಂತಲೇ ತೊಗೊಂಡಿದ್ದು. ಬಟ್ ದಸರಾ ಟೈಮಲ್ಲಿ ನನಗಿದ್ದಿದ್ದು ಬ್ಯುಸಿಗೆ ಉಟ್ಕೊಳ್ಳೋಕ್ಕಾಗಿಲ್ಲ. ಬಟ್ ಇವತ್ತು ಡಿಸೈಡ್ ಮಾಡಿದ್ದೀನಿ, ಯಾವಾಗಲೇ ಆಗಲಿ ಹಬ್ಬ ಅಂದಾಗಲೇ ನಾನು ಯಾಕೆ ಹೊಲ್ಕೋಬೇಕು, ಯಾವುದೋ ಒಂದು 2 ಬ್ಲೌಸು ಫ್ರೀ ಇದ್ದಾಗ, ಫ್ರೀ ಅಂತೂ ಇರ್ತೀನಿ ಸ್ನೇಹಿತರೆ, ನಾನಂತೂ ಸೋಂಬೇರಿ ಅಂತ ಹೇಳ್ತಾ ಇದ್ದೀನಲ್ಲ, ಫ್ರೀ ಇದ್ದಾಗ ಹೊಲ್ದಿಕ್ಬಿಡೋಣ. ಆವಾಗ ಬೇರೆಯವ್ರದ್ದು ಇನ್ನೊಂದು ಕಸ್ಟಮರ್ದು ಬೇಕಾದರೂ ಇನ್ನೊಂದು ಬ್ಲೌಸ್ ಹೊಲಿಬೋದು ಅಲ್ವಾ. ಸೊ ನಮ್ದು ಯಾವಾಗ ಫ್ರೀ ಇರ್ತೀವೋ ಆವಾಗ ಹೊಲ್ಕೊಬಿಟ್ರೆ, ತೇಜುದು ಅಷ್ಟೇ, ಹಬ್ಬ ದಿನನೇ ಹಬ್ಬ ನಾಳೆ ನಾಳಿದ್ದು ಅನ್ನೋವಾಗಲೇ ಹೊಲಿದಿರ ಇದ್ದರೆ ಹೆಂಗಿದ್ರೂ ಬಟ್ಟೆ ಇರುತ್ತೆ. ಯಾವುದೋ ಒಂದು ಡಿಸೈಡ್ ಆಗಿ ಒಂದು ಲಂಗ ಬ್ಲೌಸ್ ಥರನೋ ಒಂದು ಲಾಂಗ್ ಫ್ರಾಕ್ ಥರನೋ ಹೊಲಿದಿಟ್ಬಿಟ್ರೆ ನನಗೆ ಈ ಸಲ ತುಂಬ ಬೇಜಾರಾಗೋಯ್ತು. ಟ್ರೆಡಿಷ್ನಲ್ಲಾಗಿ ಸೂಪರಾಗಿ ರೆಡಿ ಮಾಡಬೇಕಿತ್ತು
ತೇಜುನ. ಬಟ್ ಆಗಿಲ್ವಲ್ಲ ಅಂತ. ನೆಕ್ಸ್ಟ್ ಟೈಮ್ ಆ ಥರ ಮಾಡ್ಕೋಬಾರ್ದು. ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲನೂ ಇನ್ನೊಂದು 2 ಮಂತ್ಸ್ ಒಳಗಡೆನೇ ಹೊಲಿಸಿಟ್ಬಿಡ್ಬೇಕು. ಇನ್ನೊಂದು ಏನಪ್ಪ ಅಂದರೆ ಹೈಟ್ ಗೀಟ್ ಬೆಳೆದ್ಬಿಡ್ತಾರೆ ಅಂತ. ಬಟ್ ಆದ್ರೂ ಒಂದು ಸ್ವಲ್ಪ ಇದು ಮಾಡಿಕೊಂಡು ಹೊಲಿಲೇಬೇಕು. ನನಗಂತೂ ಈ ಸಲ ಸ್ಯಾರಿ ಲುಕ್ ಅಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸ್ವಲ್ಪ ದಪ್ಪ ಆಗಿದ್ದೀನಿ, ಇಲ್ಲ ಅಂದಿಲ್ಲ. 5 kg ಜಾಸ್ತಿ ಆಗಿದ್ದೀನಿ, ಇಲ್ಲ ಅಂದಿಲ್ಲ. 73 ಅಲ್ವಾ, 73 ಇಟ್ಕೊಂಡ್ರು ಕೂಡ 69 ಇದ್ದವಳು 69 ಅಂದರೆ 70, 71, 72, 73, 70 ಒಂದು 4 kg ಜಾಸ್ತಿ ಆಗಿದ್ದೀನಿ. ಇನ್ನು ಮನೆಯಲ್ಲಿ ಪೂಜೆ ಕೂಡ ನೋಡಿ ಸಿಂಪಲ್ಲಾಗಿ ಈ ಥರ ಮಾಡಿದ್ದೀವಿ. ವರ್ಷ ಹಬ್ಬ ಮಾಡೋರು ವೈಬೇ ಬೇರೆ ಅಲ್ವಾ. ನನಗಂತೂ ತುಂಬ ಇಷ್ಟ ಸ್ನೇಹಿತರೆ. ಮನೆಯಲ್ಲಿ ಈ ಥರ 4 ಜನ ಸೇರಿ ಪೂಜೆ ಮಾಡೋದು, 4 ಜನ ಸೇರಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಹಬ್ಬದ ದಿನ ತುಂಬ ಶಿಸ್ತಾಗಿ ಪ್ರತಿಯೊಂದು ಫಾಲೋ ಮಾಡ್ತೀವಿ, ತುಂಬ ಚೆನ್ನಾಗಿ ಇದಾಗಲಿ ಅಂತ. ಇನ್ನು ತುಂಬ ಚೆನ್ನಾಗಾಯಿತು, ಪೂಜೆ ಎಲ್ಲ ಚೆನ್ನಾಗಾಯಿತು. ಇನ್ನು ನಾನು ಉಪವಾಸ ಬಿಟ್ಟಿದ್ದೆ, ಒಂದು ಒಬ್ಬಟ್ಟು ತಿಂದುಬಿಟ್ಟೆ. ಫಸ್ಟು ಒಬ್ಬಟ್ಟು ತಿಂದು ಆಮೇಲೆ ಇದು ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಆಲ್ರೆಡಿ ಎಲ್ಲರೂ ಒಂದೊಂದು ಒಬ್ಬಟ್ಟು ತಿಂದುಬಿಟ್ರು. ನನಗೇನು ಗೊತ್ತಾ, ಸ್ಯಾರಿ ಹಾಕ್ಕೊಂಡ್ಮೇಲೆ ಮತ್ತೆ ಎಲ್ಲ ಎಣ್ಣೆ ಗಿಣ್ಣೆ ಆಗೋದು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಬಿಟ್ಟು ಒಂದು 10 ಒಬ್ಬಟ್ಟು ಸುಟ್ಬಿಟ್ಟು ಆಮೇಲೆ ನಾನು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೆ ಅಷ್ಟೇ. ಸೊ ನಿಮ್ಗೆ ಹೇಗೆ ಅನಿಸ್ತು ನನ್ನ ಸ್ಯಾರಿ ಲುಕ್ಕು ಏನು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ಕೊಂಡಿರ್ತೀರಲ್ವ. ಈ ಹಬ್ಬ ಅಂದ್ರೇ ನಮಗೊಂಥರ, ತುಂಬ ಇಷ್ಟ ಆಗೋ ಹಬ್ಬ ಯಾವುದಪ್ಪ ಅಂತಂದರೆ, ಒಂದು ಯುಗಾದಿ, ಅದು ಆದಮೇಲೆ ಲಕ್ಷ್ಮೀ ಹಬ್ಬ, ದೀಪಾವಳಿ. ಇವು 3 ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊತೀವಿ. ಎಲ್ಲರೂ ಮಸ್ಟ್ ಆ್ಯಂಡ್ ಶುಡ್ ಹೊಸ ಬಟ್ಟೆ ತೊಗೊತೀವಿ. ಲಕ್ಷ್ಮೀ ಹಬ್ಬಕ್ಕೆ ತೊಗೊಂಡಿಲ್ಲ ಅಂದರೂ ದೀಪಾವಳಿಗೆ ಮಸ್ಟ್ ಆ್ಯಂಡ್ ಶುಡ್, ಯುಗಾದಿಗೆ ಮಸ್ಟ್ ಆ್ಯಂಡ್ ಶುಡ್ ತೊಗೊತೀವಿ. ಇನ್ನು ನಾರ್ಮಲ್ ಎಲ್ಲನೂ ಹಬ್ಬಗಳು ಸಿಂಪಲ್ಲಾಗೇ ಮಾಡ್ತೀವಿ. ಬಟ್ ಇವು 3-4 ಹಬ್ಬ ತುಂಬ ಶಿಸ್ತಾಗಿ ನಮಗೆ ಬಂದಿರೋ ಹಬ್ಬಗಳಲ್ವ ಇವು. ತುಂಬ ದೊಡ್ಡ ಹಬ್ಬ. ಇನ್ನು ಸಂಕ್ರಾಂತಿನೂ ಅಷ್ಟೇ, ನಾರ್ಮಲ್ ಪೂಜೆ ಮಾಡ್ಕೊತೀವಿ, ಆ ಥರ ಮಾಡ್ತೀವಿ. ಇನ್ನು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ದಯವಿಟ್ಟು ಕ್ಷಮೆ ಇರಲಿ. ಆವಾಗವಾಗ ಪಾಪ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಕೇಳಿದ್ರು, ಒಬ್ಬರು ಸಿಸ್ಸು, ನೀವೇನೋ ಮಾಡಿಬಿಟ್ಬಿಡ್ತೀರ ಪಾಪ, ನಿಮ್ಮನ್ನೇ ನಂಬ್ಕೊಂಡು ಮಾಡೋರು ಅಂತಂದರೆ ನನ್ನ ಥರನೇ ನಾನೇ ಹಿಂಗಿದ್ದೀನಿ ಅಲ್ವಾ. ಸೊ ಹಂಗಾಗಿನೇ ನಂದು ಕೂಡ ಒಂದಷ್ಟು ಫೋಟೋಸ್ ಎಲ್ಲ ಇಟ್ಕೊಂಡು, ಇನ್ನು ಹಬ್ಬ ಅಂದಮೇಲೆ ಫೋಟೋ ಶೂಟ್ ಇಲ್ದಿರ ಇರುತ್ತಾ. ಸೊ ಫೋಟೋಸು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ಇಲ್ಲಿ ಜಡೆ ಹಾಕ್ಕೊಂಡಿದ್ದೀನಿ. ಜಡೆಗಂತೂ ಒಳ್ಳೆ ಕಾಂಪ್ಲಿಮೆಂಟ್ ಬಂತು. ಏನು ರಾತ್ರಿ ಕೂದಲು ಬೆಳ್ಕೊಬಿಟ್ಟಿದ್ಯಾ ಅಂತ. ನಾನು ಏನು ಗೊತ್ತಾ, ನನಗೆ ಹೇರ್ಸು ತುಂಬ ಶಾರ್ಟ್ ಆಗಿದೆ ಅಲ್ವಾ. ನಾನು ಫಸ್ಟೇ ಇಷ್ಟು ಉದ್ದ ಇತ್ತು ಸ್ನೇಹಿತರೆ, ಪ್ರಾಮಿಸ್. ನನಗೆ ಈಗ ಒಂದು 2023-24 ನೋಡಿದ್ರೆ ಲಿಟ್ರಲಿ ನನಗೆ ಇಷ್ಟು ಉದ್ದನೇ ಇತ್ತು. ಈಗ ನಾನು ಏನು ಜಡೆ ಹಾಕ್ಕೊಂಡಿದ್ದೀನಿ ಅಷ್ಟು ಉದ್ದನೇ ಇತ್ತು. ಬಟ್ ಸ್ವಲ್ಪ ಅದೇ ಈ ಡಯಟಲ್ಲಿ ಅದು ಇದು ಅಂತ ಸ್ವಲ್ಪ ಆಗಿದ್ದಕ್ಕೆ ಏರ್ ಫಾಲ್ ಅನ್ನೋದು ಆಗಿ ನಾನೇ ಸ್ವಲ್ಪ ಶಾರ್ಟ್ ಕಟ್ ಮಾಡಿಸಿದ್ದೀನಿ ಹೇರು. ಇನ್ಮೇಲೆ ನೋಡೋಣ, ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಏನಾದರೂ ಮಾಡಿ ಸ್ವಲ್ಪ ಉದ್ದ ಬೆಳೆಸ್ಬೇಕು ಕೂದಲನ್ನ, ನೋಡೋಣ. ಓಕೆನಾ. ಇನ್ನು ಇವತ್ತಿನ ದಿನ ಇದು. ಇವತ್ತು ಬೆಳಗ್ಗೆನೇ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಆದ್ವಿ. 4 ಜನ ಮನೇಲಿದ್ವಿ. ತೇಜುಮಗೆ ಎಕ್ಸಾಮ್ ಮುಗ್ದೋಯ್ತು, ಮೋಹಿತ್ಗೂ ಮುಗ್ದೋಯ್ತು, ನನ್ನ ಹಸ್ಬೆಂಡು ಮನೇಲಿದ್ರಲ್ವ. ಸರಿ, ತುಂಬ ದಿನ ಆಗಿತ್ತು 4 ಜನ ಎಲ್ಲಾದರೂ ಹೋಗಿ ಬಂದು. ಸೊ ಹಂಗಾಗಿನೇ ಇವತ್ತು ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನಾನು ಕೂಡ ರೆಡಿಯಾದೆ. ಬೆಳಗ್ಗೆನೇ ತಲೆನೋವು ಇಟ್ಕೊಂಡಿತ್ತಪ್ಪ. ನನಗೆ ನೀರು ಕಮ್ಮಿ ಕುಡಿದ್ರೆ ಬಾಡಿ ಡಿಹೈಡ್ರೇಟ್ ಆಗಿ ಆಟೋಮೆಟಿಕ್ಲಿ ತಲೆನೋವು ಬರುತ್ತೆ. ನಂಗೆ ಆಗಲೇ ಗೊತ್ತಾಯಿತು. ಹೊಟ್ಟೆ ಫುಲ್ಲು ಹಿಡ್ಕೊಬಿಟ್ಟಿತ್ತು. ನನಗೆ ಸಿಕ್ಕಾಬಟ್ಟೆ ಬೇಜಾರಾಯ್ತು ಇವತ್ತು. ಅದೇ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ತುಂಬ ಹುಷಾರು ತಪ್ಪದಂಗೆ ಆಗೋಯ್ತು. ಹೊಟ್ಟೆ ಎಲ್ಲ ಹಿಡ್ಕೊಂಡು ಹೆಂಗೆಂಗೋ ಆಗೋಗ್ಬಿಟ್ಟಿತ್ತು. ಮತ್ತೆ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಬಿಸಿನೀರೆಲ್ಲ ಕುಡಿದು ಸ್ವಲ್ಪ ಅದು ಇದು ಮಾಡಿಕೊಂಡು, ಇನ್ನು ನಾಳೆಯಿಂದ ಬಿರಿಯಾನಿ ತಿಂದರೂ ನೋ ಪ್ರಾಬ್ಲಮ್. ನಾಳೆಯಿಂದ ಯಥಾ ಪ್ರಕಾರ ಸ್ವಲ್ಪ ಡಯಟನ್ನು ಸ್ಟಾರ್ಟ್ ಮಾಡಲೇಬೇಕು. ನನ್ನ ಫ್ರೆಂಡ್ಸ್ ಎಲ್ಲನೂ ಬೈತವ್ರೆ. ಅಪರ್ಣ ಅಂತೂ ತುಂಬ ಚೆನ್ನಾಗಿ ಮಾಡಿ ಸಣ್ಣ ಆಗಿದ್ದಾರೆ, ನಾನೇ ಹಿಂಗೆ ಆಗ್ಬಿಟ್ಟಿದ್ದೀನಿ. ಏನೇ ಆಗಲಿ ಸ್ವಲ್ಪ ಚೆನ್ನಾಗಿ ಮಾಡಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿಪ್ಪ. ನೋಡೋಣ. ನನಗೆ ನಮ್ಮ ಮನೆಯವರು ಬೈತಾ ಇದ್ದಾರೆ, ನನ್ನ ಮಗನೂ, ಅಮ್ಮ ನೀನೇನಮ್ಮ ಬಿಟ್ಟು ಮಾಡ್ತಾ ಇದೆಯಾ ಅಂತ. ನನ್ನ ಪರಿಸ್ಥಿತಿ ಹಂಗೆ, ಇನ್ಮೇಲೆ ಆ ಥರ ಮಾಡ್ಕೋಬಾರ್ದು ಅಂತಲೇ ನಾನು ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡ್ಕೊಂಡು ಹೋಗೋಣ. ಡಯಟ್ ಮೇಯ್ನ್ ಅಲ್ಲ, ಡಯಟ್ ಮಾಡ್ತಾ ಹೋದರೆ ಆಟೋಮೆಟಿಕ್ಲಿ ನಾವು ಕೆಲಸಗಳಲ್ಲಿ ಆ್ಯಕ್ಟಿವ್ ಆಗಿರಬೇಕು ಅಲ್ವಾ. ಫೈನಲಿ ಆಟೋದಲ್ಲೇ ನಾವು ಯಾವಾಗಲೂ ಹೋಗೋದು. ಯಾಕಂತಂದರೆ ಮನೆ ಹತ್ರ ಕೂತ್ಕೊಂಡ್ರೆ ಅಲ್ಲಿ ದೇವಸ್ಥಾನದ ಹತ್ರ ಎಲ್ಲೇ ಆಗಲಿ ನಾವು ಯಾವ ಪ್ಲೇಸ್ಗೆ ಹೋಗ್ಬೇಕು ಅಲ್ಲಿ ಹೋಗಿ ಇಳಿಸ್ಬಿಡ್ತಾರೆ. ಸೊ ತುಂಬ ಕ್ರೌಡ್ ಇತ್ತು ಸ್ನೇಹಿತರೆ ಇವತ್ತಂತೂ. ನೋಡ್ತಾ ಇದ್ದೀರಲ್ವಾ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಹೋಗಿರೋದು ಇಷ್ಟು ವರ್ಷದಲ್ಲಿ ಬೆಂಗಳೂರಲ್ಲೇ ಇದ್ಕೊಂಡು.
ಹೋಗಿಲ್ಲ ನಾನು ಇಷ್ಟು ವರ್ಷ. ಆಫ್ಟರ್ ತುಂಬ ವರ್ಷಗಳಿಂದ ಹೋಗ್ಬೇಕು ಅಂದ್ಕೊಂಡು ಒಂದು ಏನಕ್ಕೆ ಆಗಲಿ ಒಂದು ಟೈಮ್ ಬರಬೇಕು ಅಂತ ಇರುತ್ತಲ್ಲ. ಸೊ ಹಂಗೆ ಇವತ್ತು ಫೈನಲಿ ಇಸ್ಕಾನ್ ಟೆಂಪಲ್ಗೆ ಹೋಗಿ ಒಂದಷ್ಟು ಫೋಟೋಶೂಟ್ಸ್ ಎಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಾಯಿತು. ತುಂಬ ಇಷ್ಟ ಆಯಿತು. ಇವತ್ತಿನ ದಿನ ಅಂತೂ ಸೂಪರಾಗಿತ್ತು. ಇನ್ನು ನಾಳೆಯಿಂದ ಬಾಯಿ ಮುಚ್ಕೊಂಡು ಡಯಟು, ಸ್ಟಿಚಿಂಗು ನೋಡಿಕೊಂಡು ಮಾಡ್ಕೊಂಡು ಹೋಗಬೇಕು ಅಷ್ಟೇ ಸ್ನೇಹಿತರೆ. ಇದನ್ನು ನಿಮ್ಮ ಹತ್ರ ಹೇಳಬೇಕು, ತುಂಬ ದಿನದಿಂದ ಇದು ಮಾಡಬೇಕು ಅಂದ್ಕೊಂಡಿದ್ದೆ. ಮತ್ತೊಮ್ಮೆ ಸಾರಿ. ನಾಳೆಯಿಂದ ಯಥಾ ಪ್ರಕಾರ ನಾಳೆ ಬಂದಿಲ್ಲ ಅಂದರೂ ನಿಮಗೆ ನಾಳಿದ್ದು ವೀಡಿಯೋ ಅಂತೂ ಪಕ್ಕಾ ಬಂದೇ ಬರುತ್ತೆ. ಸೊ ಡಯಟ್ ವ್ಲಾಗ್ ಅಂತೂ ಮತ್ತೆ ಸ್ಟಾರ್ಟ್ ಮಾಡೋಣ. ಓಕೆ, ಎಲ್ರಿಗೂ ಶುಭವಾಗಲಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಬಾಯ್.